ಪಾರ್ಕಿಂಗಲ್ಲಿ ಊತಿಕೊಂಡ್ಬಿಟ್ಟೈತೆ. ಎಲ್ಪ್ ಮಾಡೋಣ ಮನೆಗೂ. ನೋಡ್ರಿ ಎಂಥ ವಾತಾವರಣ ಗುರು. ಬಾ ಬಾ ಕಾಸು ಕೊಟ್ರೇನೋ ಸಿಗಲ್ಲ. ಧರ್ಮಸ್ಥಳದಲ್ಲಿ ಇನ್ನೊಂದು ಗೊತ್ತಾಗ ನಿಂಕ ವೀಕ್ಲಿ ಪೇಮೆಂಟ್ ಅಂತ ಮಾಡಿಬಿಟ್ಟು ಬಂದು ಯೋಗ ಕ್ಲಾಸ್ ಆಗಿರ್ತಾರೆ. ಮೈಸೂರಲ್ಲಿ ಐತೆ ಅದು. ಹಾಂ ಅಲ್ಲ, ದೇವಸ್ಥಾನದ ಐತೆ. ದೇವಸ್ಥಾನದ? ಹಾಂ. ನಮ್ಮ ಅಣ್ಣ ಹೋಗ್ಬೇಕು ಅನ್ಕೊಂಡಿದ್ನ ಅದಕ್ಕೆ. ಅಲ್ಲೇನೇನೋ ಕೊಡ್ತಾರಂತೆ ಕಷಾಯಗಳು ಎಲ್ಲ. ಬ್ರೋ ನಿಮ್ಗೆ ಗೊತ್ತಾ ಬ್ರೋ? ಈ ಸೈಡ್ ಜಾಸ್ತಿ ಇರ್ತೈತಲ್ಲ ಆ ಥರದ್ದೆಲ್ಲ. ಯೋಗ ಕ್ಲಾಸ್ ಇಲ್ಲ ಇಲ್ಲಿ ಯಾರು ಯೋಗ ಮಾಡ್ತಾರೆ? ಇವಾಗ ರೋಡ್ ಫೀಲು. ಗಗನ್ ನಾಷ್ಟ ಮಾಡ್ದ ಗಗನ್? ನೋಡಿದ್ರು ಗಗನ್ ಪಾಪ ನಾಷ್ಟನೇ ಕೊಡ್ಸಿಲ್ಲ, ಹಂಗೆ ಹೋಗ್ತಾನೆ ಇದ್ದೀರಿ. ನೀವು ಕಾಣಿಸ್ತಾ ಇದ್ದೀರಾ? ಹಾಕ್ತೀನಿ ಗಗನ್ ಎಲ್ಲ ಯೂಟ್ಯೂಬ್ ಫುಲ್ ವಿಡಿಯೋ ನೋಡೋರ್ಗೆ ಮಾತ್ರ ಅದು. ಏ ಬಾ ಗಗನ್, ಅದೆಲ್ಲ ಇದ್ದಿದ್ದೆ ಊಟ ಮಾಡ್ದ ಅನ್ನೋದು ಕೂಡ ಅದೆಲ್ಲ ಕಾಮಿಡಿ ಗಗನ್. ಏನಂತೀಯ? ಜಾಲಿ ಮಾಡಬೇಕು ಜೀವನದಾಗ, ಒಂದೇ ಥರ ಇದ್ರೆ ಆಗ್ತದ. ಏನಂತೀವಿ ಬ್ರೋ? ಹೌದು ಬ್ರೋ. ಆದರೆ ಹಿಂಗೆ ಗಾಡಿಗಳು ಕಾರುಗಳು ಬಂದು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಪಾಮ್ ಪಾಮ್ ಕಿಂಗ್ ಕಿಂಗ್ ಅಂದ್ಕೊಂಡು. ರೋಡ್ ಬೇರೆ ಅಲ್ಲಲ್ಲಿ ಡ್ಯಾಮೇಜ್ ಆಗಿದೆ. ಅದೇ ರೋಡುಗಳು, ಅದೇ ಹಳ್ಳಗಳು, ಅದೇ ಕೊಳ್ಳಗಳು, ಅದೇ ನೀರುಗಳು, ಅದೇ ಪರಿಸರ, ಅದೇ ಗಾಳಿ, ಅದೇ ವಾತಾವರಣ. ಆದರೆ ನೆಮ್ಮದಿಯಿಂದ ಕೂಡಿದ ವಾತಾವರಣ ಮಡಿಕೇರಿ ಗುರು. ಅದಕ್ಕೋಸ್ಕರನೇ ಎಲ್ಲರೂ ಇಷ್ಟಪಡೋದು. ಏನಂತೀಯ ಗಗನ್? ಓಕೆ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್ ಅಂತವನೇ ಗಗನ್. ಮುಂದೆ ನೋಡಿದ್ರೆ ಬೆಟ್ಟಗಳು, ಗಾಡಿ ಮುಂದೆ ನೋಡಿದ್ರೆ ಗಾಡಿ, ಹಿಂದೆ ನೋಡಿದ್ರೆ ಹೆಂಗಪ್ಪ ಹಿಂಗೆಲ್ಲ. ಈ ಥರ ಹಳ್ಳಗಳು ಕೊಳ್ಳಗಳು, ಈ ಥರ ಗಾಡಿಗಳು, ಹೆಲ್ಮೆಟ್ ಇಲ್ಲದ ಜನಗಳು, ಹೆಂಗೆ ಗಾಡಿಗಳಲ್ಲಿ ಚಲಾಯಿಸೋದು? ಯಾಕೆ ಗುರು? ಉಪ್ಪಿ ಹೇಳ್ತಾನಲ್ಲ, ಹೆಂಗೆ ಹೇಳು ಗಗನ್ ಒಂದು ಡೈಲಾಗು. ನಮ್ ದೇಶ ಕಣ್ರಿ ಇದು, ನಮ್ ದೇಶ. ಏನ್ ಗಗನ್ ಅಷ್ಟು ಮಾತ್ರ ಗೊತ್ತಾಗಲ್ಲ ನಿಂಗ? ಉಪೇಂದ್ರ ಅಲ್ಲ, ಹೊಡಿರಿ ಚಪ್ಪಾಳೆ. ನಮ್ ದೇಶ ಇದು, ಉಪ್ಪಿ ಡೈಲಾಗ್ ಇದು. ನೋಡಿ ಎಂತ ಹಳ್ಳಗಳು. ಅಬಾ ಕಾರುಗಳೆಲ್ಲ ಒಂದೊಂದು ಪಾರ್ಟನು ಕೈಗೆ ಬಂದ್ಬಿಡ್ತೈತೆ ಹಿಂಗೆಲ್ಲ ಇದ್ರೆ. ಏನಂತೀಯ ಗಗನ್? ನೋಡಿ ಮುಂದೆ ನೋಡಿದ್ರೆ ಎಂಥ ಬೆಟ್ಟ, ಎಂಥ ವಾತಾವರಣ. ಇಂಥ ಜಾಗದಾಗ ಒಳ್ಳೆ ರೋಡ್ಗಳೇ ಇಲ್ಲ ಅಲ್ಲ ಗುರು, ಅದೇ ಬೇಜಾರು. ನೋಡ್ರಿ ಎಂಥ ವಾತಾವರಣ ಗುರು. ಬಾ ಬಾ ಇಂಥ ಜಾಗದಲ್ಲಿ ರೋಡ್ಗಳು ನೋಡ್ರಿ ಹಿಂಗೆ ಹಾಳು ಮಾಡಕ್ಕೆ ಇಟ್ಬಿಟ್ಟವ. ಗೋರ್ಮೆಂಟ್ ಎಲ್ಲಾದ್ರೂ ಸರಿ ಇಲ್ಲ. ನಮ್ಮ ಕರ್ನಾಟಕ ಏನಾಗಿದೆ, ಏನಾಗ್ತಿದೆ ಹೇಳು ಗಗನ್? ಏನಾನ ಹೇಳು ಗಗನ್ ಸಿಸ್ಟಮ್ಗೆ. ಜನಗಳೇ ನೀವು ಏನು ಹೇಳ್ತೀರಾ? ಕಾಮೆಂಟಲ್ಲಿ ತಪ್ಪದೇ ಹಾಕ್ರಿ ಜನಗಳೇ. ಹೊಡಿರಿ ಚಪ್ಪಾಳೆ. ನಾನು ಹೇಳೋದು ಅಷ್ಟೇ ಗಗನ್. ಪರ್ಕೆ ತಗೊಂಡಂದ್ರೆ ಆಮೇಲೆ ನಮ್ಗೆ ಹಾಕ್ತಾರೆ ತಗೊಂಡ ನನ್ನ ಮಕ್ಕಳು. ಪಾರ್ಕಿಂಗಲ್ಲಿ ಊತಿಕೊಂಡ್ಬಿಟ್ಟೈತೆ. ಎಲ್ಪ್ ಮಾಡೋಣ ಮನೆಗೂ. ಟೈರ್ ಬರ್ರೆ
ಹೊಗೆ ಬಂದ್ಬಿಡ್ತು. ಫೈನಲಿ ತಲಕಾವೇರಿ. ಗಗನ್ ಅವ್ರ ಫ್ರೆಂಡು ಹೆಂಗೈತೋ ಗೊತ್ತಿಲ್ಲ, ಒಳಗೆ ಹೋಗ್ತೀನಿ. ಫಸ್ಟ್ ಟೈಮ್ ತಲಕಾವೇರಿ ನೋಡಿ. ನಮ್ಮ ಪೊಲೀಸ್ ಅಣ್ಣ ಬೇರೆ ಫುಲ್ ಸ್ಮೈಲ್ ಕೊಡ್ತಾವ್ರೆ. ಎಷ್ಟು ಕ್ಲೀನಾಗಿದೆ ಗುರು ನೋಡಿ ಕಡೆ. ನೇಚರ್ ಲವರ್ಸು ಮಿಸ್ ಮಾಡಿದೆ. ತಲಕಾವೇರಿಗೆ ಬನ್ನಿ ಜನರೇ, ತಲಕಾವೇರಿಗೆ ಬನ್ನಿ ಜನರೇ. ಆದರೆ ಗಲೀಜನ್ನು ಮಾಡಬೇಡಿ ಜನರೇ. ಕ್ಲೀನಾಗಿ ಬಂದು ಕ್ಲೀನಾಗಿ ಹೋಗಿ ಜನರೇ. ಇಲ್ಲಿಗೆ ಬರೋವಾಗ ನೀರು ಫುಲ್ ಬಿಸಿ ಇರ್ತದೆ, ಏನಕ್ಕೆ ಹೋಗೋದು ವೇಸ್ಟು ಅಂದರು. ಇಲ್ಲಿ ಬಂದಮೇಲೆ ಚಳಿ ಇರ್ತೈತೆ, ಫುಲ್ ಕೋಲ್ಡ್ ಇರ್ತೈತೆ ಅಂತಾರೆ ಬ್ರೋ. ನೋಡೋಣ ಬನ್ನಿ, ಒಳಗೋದ್ಮೇಲೆ ಏನಾಗ್ತೈತೆ. ಇಳಿತಿದಾರ ನೋಡ್ಬೇಕು. ನಾನು ಒಂದು ಡೈ ಹಾಕ್ಬಿಡ್ತೀನಿ ದೊಡ್ಡದಾಗಿದ್ದರೆ. ಡೈ ಹಾಕಂಗಿಲ್ಲ ಬ್ರೋ. ಬೆಳಗ್ಗೆ ಅಲ್ಲಿಂದ ಬರೋವಾಗ ಈ ಬಿಸಿಲಲ್ಲಿ ಏನಕ್ಕೆ ಬ್ರೋ ತಲಕಾವೇರಿಗೆ ಅಂದರು. ಇಲ್ಲಿ ಬಂದಮೇಲೆ ನೀರೆಲ್ಲ ಫುಲ್ಲು ಕೋಲ್ಡ್ ಇರ್ತೈತೆ ಅಂತವ್ರೆ. ಯಾಕೆ ಬನ್ನಿ ಬ್ರೋ, ಇದಕ್ಕೆಲ್ಲ ತಲೆ ಕೆಸ್ಕೊಬೇಡಿ. ನೋಡಿ ಗುರು, ತಲಕಾವೇರಿ ಹುಟ್ಟೋದು, ಕಾವೇರಿ ನದಿ ಹುಟ್ಟೋದು ನೋಡಿ ಅದೇ ಬಾಗ್ಲಲ್ಲಿ ನೋಡಿ. ಅಲ್ಲಿಂದ ಒಂದೊಂದು ಡ್ರಾಪೇ ಬಂದು ಇಲ್ಲಿ ಸ್ಟೇ ಆಗಿರೋದು. ಇದರಲ್ಲಿ ನಮ್ಮನ್ನು ಇಳಿಯೋಕ್ಕೆ ಬಿಡ್ತಾರೆ, ಬಟ್ ಈಗ ಟೆಂಪಲ್ ಕ್ಲೋಸ್ ಆಗಿದೆ. ಏನು ಬ್ರೋ, ಏನು ಗಗನ್, ಟೆಂಪಲ್ ಕ್ಲೋಸ್ ಆಗೈತೆ. ನಾವು ಇಷ್ಟು ದೂರ ಬಂದು ಬೇಜಾರಾಗ್ತೈತೆ, ದರ್ಶನ ಆಗಲಿಲ್ಲ. ಎಷ್ಟೊತ್ತು ಕೇಳಿ ಬ್ರೋ, ಮತ್ತೆ ಓಪನ್, ದರ್ಶನ ಮಾಡ್ಕೊಂಡೆ ಹೋಗೋಣ ಅಷ್ಟೇ. ಅದು ಕ್ಲೋಸ್ ಏನಾ ಬ್ರೋ ಯಾವಾಗ್ಲೂ? ಅಷ್ಟೇ, ಅದು ಕ್ಲೋಸ್ ಆಗಿ ಇರ್ತೈತಾ? ಡ್ರಾಪ್ ಇದಾಗೋದು. ತಲಕಾವೇರಿಗೆ ಯಾವ ಟೈಮಲ್ಲಾದರೂ ಬಂದರೆ ಒಳ್ಳೆ ನೇಚರ್ ಇರ್ತದೆ, ಫಾಗ್ ಕೂಡ ಇರ್ತೈತೆ ನೋಡಿ. ಮುಂದೆ ಕಾಣಿಸ್ತೈತೆ ಎಕ್ಸಾಂಪಲ್. ಕಾವೇರಿ ತಾಯಿಯ ದರ್ಶನ ಪಡೆದು ಧನ್ಯನಾದೆ. ಇಷ್ಟು ದಿನಕ್ಕೆ ತಲಕಾವೇರಿಗೆ ಬಂದಿದ್ದೀನಿ. ಕಾವೇರಿ ತಾಯಿಯ ದರ್ಶನ ಮಾಡಿ ಸ್ನಾನ ಮಾಡಿದ್ವಿ. ಇವರಿಬ್ರು ಸ್ನಾನ ಮಾಡಿದ್ರು. ಚಳಿ ಆಗಿತ್ತು ನೀರು. ನಾನು ಇಲ್ಲಿ ಎಲ್ಲಿ ಬೇಕಾದ್ರೇನು ಕಾವೇರಿ ನದಿ ಎಲ್ಲಿ ಬೇಕಾದರೂ ಹರಿತೈತೆ. ಮೈಸೂರಲ್ಲಿ ಎಲ್ಲಾದರೂ ಸ್ನಾನ ಮಾಡ್ತೀವಿ. ನಮ್ಮ ತಾಯಿ ಎಲ್ಲಿದ್ರೇನೋ ತಾಯಿನೇ. ಏನಂತೀರಾ? ನೈಸ್. ಆದರೂ ದುರಾದೃಷ್ಟ. ಯಾಕೆ ಬ್ರೋ? ನಮ್ಮೂರಲ್ಲೇ ಕಾವೇರಿ ನೀರೊಟ್ಟಿ ನಾವೇ ಕುಡಿಯಲ್ಲ ನೀರು. ನೋಡಿ, ತಮಿಳ್ನಾಡಿಗೆ ಬಿಟ್ಬಿಡ್ತಾರೆ ಇವರು. ದಾನಿಗಳು ನಾವು ಅಲ್ಲೋಗೋಣ ಮನೇಲಿ ಸೀನ್ಸ್ ಆಗೋದು. ಇವಾಗ ಹೇಳಿ ಬ್ರೋ, ದಾರಿ ಆಂಟಿಗಳು ಹೋಯ್ತವ್ರೆ, ಕೊಂಗ್ರು ಬಂದ್ಬಿಡ್ತಾರೆ ನಮ್ಮೂರಿಗೆ. ನೀರು ಸಾಲಲ್ಲ ಅಂತ ಜಾಗನ ತಗೊಳಕ್ಕೆ. ಮೇಲೆ ಬೆಟ್ಟದ ಮೇಲೆ ಕಾವೇರಿ ನದಿ ಹುಟ್ಟೋದು. ನೆಕ್ಸ್ಟು ಎಲ್ಲಿಗೆ ಬರ್ತೈತಂದರೆ ಇದೆ ನೋಡಿ, ಬಾಗಮಂಗ್ಲ ದೇವಸ್ಥಾನ ಇಲ್ಲಿಗೆ ಫಸ್ಟ್ ಬರುತ್ತೆ. ಇಲ್ಲಿ ಸ್ನಾನ ಮಾಡ್ಬೋದು. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ನಾವು ಮೇಲೇ ನಮ್ಮ ಹುಡುಗರು ಮೇಲೇ ಸ್ನಾನ ಮಾಡಿದ್ರು. ನಮ್ಮ ಜೊತೆಯಲ್ಲಿ ಬಂದಿದ್ದು ಗಗನು ಅವ್ರಿಗೂ ಫ್ರೆಂಡು. ನಾವು ಅದಕ್ಕೆ ಸ್ನಾನ ಏನು ಮಾಡಿಲ್ಲ. ನಾನು ಎಲ್ಲಿ ಬೇಕಾದರೂ ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ತೀನಿ. ನೋಡಿ ಮುಂದೆ ಬಾಗಮಂಗ್ಲ ದೇವಸ್ಥಾನ ಅಂತ. ವ್ಯೂ ಮಾತ್ರ ಸೈಕ್ ಆಗಿದೆ ನೋಡಿ ಬ್ರೋ. ಇಲ್ಲ ಬ್ರೋ, ಇದು ಮಣ್ಣು ಅದೆಲ್ಲ ಗೆದ್ಲು ಮಡಿಕೇರಿ ರೋಡ್ಗೆ ಚಿಂದಿ ಚಿತ್ರಾನ್ನ. ಏನು ಗಗನ್ ಸಮಾಚಾರ? ಹಳ್ಳ ದಿನಗಳು ಡಮ 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 ಅಂತ ಐತಲ್ಲ ಗಗನ್. ಐರೇ ಬಾಪ್ರೇ, ಗಗನ್ ನಗೀತಾ ಇರ್ತಾನ. ಏನಕ್ಕೆ ಹೌದು ಗಗನ್ ನಗಿಯೋದು? ಸುಮ್ಮನೆ ಬ್ರೋ, ನಗಾಡ್ಕೊಂಡಿರ್ಬೇಕಂತೆ ಲೈಫಾಗ. ಗಗನ್ ಕೆಲ್ಸಕ್ಕೆ ಹೋದ್ಮೇಲೆ ಅದೆಷ್ಟು ನಗೀತೀಯೋ ನಾನು ನೋಡ್ತೀನಿ. ಏನು ಹೇಳಕ್ಕೆ ಇಷ್ಟಪಡ್ತೀವಿ ಇದಕ್ಕೆ? ನೋ ಕಾಮೆಂಟ್ಸ್. ಓಕೆ ಇದು ಮಳೆಗ ಹುಡುಗಿರು ನಂಬ್ಕೊಂಡು ಹೋದ್ರೆ ಇಷ್ಟ ಬ್ರೋ ಕತೆಗಳು. ಚಪ್ಪಲಿಗಳು ಮಡಿಕೇರಿ ಸ್ಟೈಲ್ನ ಎಲ್ಲ ಬ್ರೋ. ಹೇಳಿ ಬ್ರೋ, ಹಂಗೆ ಒಂದೊಂದು ಏನೇ. ಇದರಲ್ಲಿ ಸೇವಿಗೆ ಮಾಡೋದಾ ಬ್ರೋ?
ಆಮೇಲೆ ಮೇಲೆ ಬೇರೆ ಇದು ಎಮ್ಮೆ, ಇದು ಅದೇ ಸೇವ್, ಬೇರೆ ಇದು ಅದೇ, ಬೇರು ಏನೋ ಹೊಲ ಉಳೋದು, ಹೊಲ ಉಳೋದು ನೋಡ್ರಿ. ಅದು ಸೇವಿಗೆ ಮಾಡೋದು. ಅಲ್ಲಿ ಕ್ಯಾಮ್ರಾ, ಅದು ಸೇವಿಗೆ ಮಾಡೋದು. ಕ್ಯಾಮ್ರಾ ಯಾವುದು ಬ್ರೋ ಕ್ಯಾಮ್ರಾ? ಅದೇ ಕ್ಯಾಮ್ರಾ. ಇದು ಎಲ್ಲ ವಿಂಟೇಜ್ ಐಟಮ್ ಕಲೆಕ್ಷನ್ಸ್ ಎಲ್ಲ ಇದು ಬಾಕ್ಸು, ಪಾರ್ಸಲ್ ಕಳ್ಸೋದು. ನೋಡ್ರಿ ಈ ಟೇಪ್ ರಿಗಟ್ಟು ಹಳೆಯ ಟೇಟ್ರಿ ಕಾರ್ಡು. ಬಾಕ್ಸ್ ನೋಡಿ, ಪಾರ್ಸಲ್ ಮಾಡೋ ಬಾಕ್ಸ್. ಇದು ನೋಡಿ ನೀರು ಕೊಡೋದು, ಇದು ನೋಡಿ ಟೀ ಕೊಡೋದು, ಟೀ ಕೊಡೋದು, ನೀರು ಕೊಡೋದು. ಚೆನ್ನಾಗಿದೆ. ಫೈನಲಿ ಬ್ಯಾಕ್ ಟು ಮೈಸೂರ್. Back to my heaven. ಏನು ಬ್ರೋ? ಬ್ಯಾಕ್ ಟು ಮೈ ಹೆವೆನ್. ಹೆವನ್ ಅಂತ ನೋಡಿಪ್ಪ. ನಮ್ಮ ಹಳೆ ಏರಿಯಾ. ಗಗನ್, ಮೈಸೂರ್ ಲೈಟಿಂಗ್ಸ್ ನೋಡಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಮೇರಿ ಕ್ರಿಸ್ಮಸ್, ಹ್ಯಾಪಿ ನ್ಯೂ ಇಯರ್, ಮೇರಿ ಕ್ರಿಸ್ಮಸ್. ಮೇರಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್, ಕಿಸ್ಮಸ್ ಕಿಸ್ಮಸ್. ಬೆಳಗ್ಗೆ 3 ಗಂಟೆ ಮಾಲೂರು ರೀಚ್ ಆಗಿಬಿಟ್ರೆ ಗುರು. ಥಿಯೇಟ್ರ್ ಸರ್ಕಲ್ ನೋಡಿ ಗುರು, ಹೆಂಗೈತೆ ಹಳ್ಳಗಳು, ನೀರುಗಳು, ನದಿ. ಇದು ಮಳೆ ನೀರಲ್ಲ ಗುರು, ನದಿ. ಇದು ನಮ್ಮ ಮಾಲೂರು ಥಿಯೇಟ್ರ್ ಸರ್ಕಲ್ ಅಲ್ಲಿ ನದಿ ಹರಿತೈತೆ, ನದಿ ನೋಡಿ. ಫುಲ್ಲು ಮಳೆ, ಚಿತ್ರಾನ್ನ ಆಗಿಬಿಟ್ಟಿದೆ.